ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಉಪಾಸನ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ವೃತ್ತ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಪರ್ಕ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಈಗ ಸಂತಾಪ ಸೂಚನೆ ಈಗ ಕಾರ್ಯದರ್ಶಿ ವರದಿ ಮಂಡಿಸುವುದು. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ರಾಜ್ಯಪಾಲರು ಮಾಡಿದ ಭಾಷಣದ ಪ್ರತಿಯನ್ನು ಸಭೆಯಲ್ಲಿ ಮಂಡಿಸುತ್ತಿದ್ದೇನೆ. ಓಕೆ, ಈಗ ಸಂತಾಪ ಸೂಚನೆ. ಅಂಶವನ್ನ, ವಿಷಯವನ್ನ, ಘಟನೆಯನ್ನ ಅತ್ಯಂತ ನೋವಿನಿಂದ ಇಲ್ಲಿ ಸಂತಾಪ ಸೂಚನೆ ಮಾಡಿದ್ದೀರಾ. ನೀರ್ಗೊಂಡವ್ರಿಗೆ ಸಂತಾಪ ಸೂಚನೆ ಮಾಡಕ್ಕೂ ವಿರೋಧ ಮಾಡ್ತಾರೆ. ಏನು ವಿಷಯ ಕೇಳುವ ಅವರೇ ಮಾಡೋದು, ಅವರೇ ಮಾಡೋದು, ಅವರೇ ಅಪರಾಧಿ ಇವತ್ತು. ಅವರೇ ಏನು ವಿಷಯ ಗೊತ್ತಿಲ್ಲ. ಗೊತ್ತಾಯ್ತು ಅಂದ್ರೆ ಅವರು ಸಹಿತ ವಿಚಾರ ಕೇಳಿ. ಅವ್ರು ಕೊಟ್ಟಿದಾರ ಲೆಟ್ರು. ಈಗ ಆಯ್ತು, ಈಗ ಸಂತಾಪ ಸೂಚನೆ ತಕ್ಕೋ ಸಂದರ್ಭದಲ್ಲಿ ಲಾ ಮಿನಿಸ್ಟರ್ ಅವರು ಏನೋ ವಿಚಾರ ಕೇಳಿ. ಈಗ ವಿಚಾರ ಕೇಳಿಲ್ಲ. ಏನಿದೆ ಕೇಳಿ. ಅಲ್ಲ, ಈಗ ಏನಂತ ಮಹತ್ವದ ವಿಚಾರ ಏನಿದೆ ಈಗ ವಿಚಾರ ವಿಷಯ ಸದನ ನಡೆಯಕ್ಕೆ ಬೇಡ. ನಾವು ಲೆಟರ್ ಕೊಟ್ಟಿದ್ದೀರಿ ನಿಮ್ಗೆ, ನಾವು ಲೆಟರ್ ಕೊಟ್ಟಿದ್ದೀರಿ. ರಾಜ್ಯಪಾಲರಿಗೆ ಅಗೌರವ ಮಾಡಿದ್ದಾರೆ ಅಂತ ಪತ್ರ ಕೊಟ್ಟಿದ್ದೀರಿ, ಅದ್ರ ತಗೊಳ್ಳಿ. ಅವ್ರೇನು ಪತ್ರ ಕೊಟ್ಟಿದ್ರೆ ಅದ್ರ ಬಗ್ಗೆ ತಗೊಳ್ಳಿ, ಅದ್ರ ಬಗ್ಗೆ ಕೊಡಿ ತಗೊಂಡು. ಅವ್ರೇನು ಏನು ಕೊಟ್ಟಿಲ್ಲಲ್ಲ, ಅವರು ಅವ್ರೇನು ಕೊಟ್ಟಿಲ್ಲ. ಭಾಗವಹಿಸ್ತೇವೆ. ಸಂತಾಪ ಸೂಚನೆ ವಿಚಾರ ಮಾಡಿ ಏನ್ ಹೇಳ್ತಾರೆ, ಯಾವ ವಿಚಾರ ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳಿ. ಆಯ್ತು, ಈಗ ಆಯ್ತು, ಈಗ ಕೂತ್ಕೊಳ್ಳಿ. ಆಯ್ತು, ಒಂದ್ ಸೆಕೆಂಡ್. ಅಧ್ಯಕ್ಷರೇ, ಆಯ್ತು, ಈಗ ನೋಡಿ, ನೀವ್ ಯಾಕೆ ಹೇಳ್ತೀನಿ ಮಾತಾಡಿದ್ರೆ ಲಾ ಮಿನಿಸ್ಟರ್ ಆಗಿ ನೀವ್ ಯಾಕೆ ಮಾತಾಡ್ತೀರಿ? ಆಯ್ತು, ಒಂದ್ ಸೆಕೆಂಡ್. ನಿಯಮ ಪ್ರಕಾರವಿದ್ದನಿಗೆ ನಾನು ಹೇಳಿಕೆ ಒಂದ್ ಸೆಕೆಂಡ್. ಆಯ್ತು, ಒಂದ್ ಸೆಕೆಂಡ್. ಚವನ್ ಜಿ, ಈಗ ನಿಮ್ಮೆಲ್ಲರ ಸಹಕಾರ ಮುಖಾಂತರ ಇವತ್ತು ಚೆನ್ನಾಗಿ ನಡೀತಾ ಇದೆ.
ಈಗ ನಮ್ಮ ಇದರ ಪ್ರಕಾರ ಅಬಿಚರಿ ನಾವು ತಗೊಂಡಿದ್ದೇವೆ. ಆ ಮಧ್ಯದಲ್ಲಿ ಸರ್ಕಾರದ ಲಾ ಮಿನಿಸ್ಟರ್ ಏನೊಂದು ವಿಚಾರ ಅದು ಏನಂತ ನಾವು ರಾಜಕಾರಣ ಆಮೇಲೆ ಮಾತಾಡ್ಲಿರಿ. ರಾಜಕಾರಣ ಯಾರು ಮಾತಾಡಿದಾರೆ? ರಾಜಕಾರಣ ಸೂಚನೆ ಮಾಡ್ಲಿ. ಸಂತಾಪ ಸೂಚನೆಗೆ ಮುಂಚೆ ಈಗ ಅಡ್ವಾನ್ಸ್ ಪ್ರಕಟಣೆಯನ್ನ ನಾವು on the conclusion of the address, the national anthem will again be played on the conclusion of the address. When the address was concluded, ಕಾಂಗ್ರೆಸ್ His Excellency he goes away and is that the right thing? How can he go? How can ಶುರು ಮಾಡಿದ್ದು ಸದನಕ್ಕೆ ಅಗೌರವ ತಂದಿದ್ದಾರೆ. ರಾಷ್ಟ್ರಗೀತೆಗೆ ನಿಲ್ಲದೆ ಅದೇನು ಓಡಿ ಹೋಗಿರ್ತಕ್ಕಂಥದ್ದಿರದೆ ರಾಷ್ಟ್ರಗೀತೆ ಸಂವಿಧಾನಕ್ಕೆ ಅವರು ಅಗೌರವ ಮಾಡಿದ್ದಾರೆ. ಇಂಥ ಲಾ ಮಿನಿಸ್ಟ್ರು ಇಲ್ಲಿರೋ ಅವಶ್ಯಕತೆ ಸಾಧನೆ ಇಲ್ಲ. ಅವಮಾನ ಮಾಡಿರ್ತಕ್ಕಂಥ ರಾಜ್ಯಪಾಲರು ತಕ್ಷಣ ಅಧ್ಯಕ್ಷರೇ ತಾವು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.